ಸುಮಂಗಲಿ ಕಲ್ಯಾಣ ಮಂಟಪದಲ್ಲಿ ಅಖಿಲ ಕರ್ನಾಟಕ ರೈತ ಸಂಘದ ತಾಲೂಕು ಮಟ್ಟದ ರೈತ ಸಮಾವೇಶ ಉದ್ಘಾಟಿಸಿ ಮಾತನಾಡಿದ ಅಖಿಲ ಕರ್ನಾಟಕ ರೈತ ಸಂಘದ ಜಿಲ್ಲಾ ಸಂಚಾಲಕ ಪಿ ಮಂಜುನಾಥ ರೆಡ್ಡಿ, ತಾಲೂಕು ಕಚೇರಿಗಳಲ್ಲಿ ರೈತ ಭೂಮಿ ದುರಸ್ತಿ ಕಾರ್ಯಗಳು ನಡೆಯುತ್ತಿಲ್ಲ, ರಿಯಲ್ ಎಸ್ಟೇಟ್ಗಳ ದಂಧೆ ನಡೆಯುತ್ತಿವೆ. ರೈತರ ಹಾಲಿನ ದರ, ರೇಷ್ಮೆ, ಎಪಿಎಂಸಿ ಮಾರುಕಟ್ಟೆಯಲ್ಲಿ ಜ್ವಲಂತ ಸಮಸ್ಯೆಗಳನ್ನು ಪ್ರತಿಭಟನೆಗಳ ಮೂಲಕ ರೈತರಿಗೆ ನ್ಯಾಯ ದೊರಕಿಸಲು ಶ್ರಮಿಸುವ ಉದ್ದೇಶವನ್ನು ಕೆಆರ್ಎಸ್ ಹೊಂದಿರುವುದಾಗಿ ತಿಳಿಸಿದರು. ರಾಜ್ಯಾದ್ಯಂತ ಪ್ರತಿ ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ ಸಂಘಟನೆ ಶಾಖೆ ಆರಂಭಿಸಲಾಗುವುದು. ಪದಾಧಿಕಾರಿಗಳೊಂದಿಗೆ ಇಡೀ ರಾಜ್ಯ ಪ್ರವಾಸ ಮಾಡಿ ರೈತರನ್ನು ಜಾಗೃತಿಗೊಳಿಸಿ ಎಕೆಆರ್ಎಸ್ ಸಂಘಟನೆ ಬಲಪಡಿಸಲಾಗುವುದು. ಯಾವುದೇ ಸ್ವಾರ್ಥಕ್ಕಾಗಿ ಸಂಘಟನೆ ಮಾಡಿಲ್ಲ. ರೈತರಿಂದ ರೈತರಿಗಾಗಿ ರೈತರ ಸಮಸ್ಯೆಗಳಿಗೆ ಸ್ಪಂದಿಸಲು ಸಂಘಟನೆ ಅಸ್ತಿತ್ವಕ್ಕೆ ತರಲಾಗಿದೆ ಎಂದರು. ಎಕೆಆರ್ಎಸ್ ತಾಲೂಕು ಸಂಚಾಲಕ ಎನ್ಆರ್ ರವಿಚಂದ್ರ ರೆಡ್ಡಿ ಮಾತನಾಡಿ, ಶಾಶ್ವತ ನೀರಾವರಿ ಹೋರಾಟವನ್ನು ಹಿಂದಿನಿಂದಲೂ ಮಾಡಿಕೊಂಡು ಬರಲಾಗುತ್ತಿದ್ದು, ಸಂಘಟನೆ ಮೂಲಕ ಹೋರಾಟ ಮತ್ತಷ್ಟು ತೀವ್ರಗೊಳಿಸಲಾಗುವುದು ಎಂದರು. ಅಂದ್ರೆ ಅವರು ಕಂಪನಿಗಿಂತ ಮುಖ್ಯವಾಗಿ ರಿಯಲ್ ಎಸ್ಟೇಟ್ ಮಾಡಲಿಕ್ಕೆ ನಿಮಗೆ ಕಮಿಷನ್ ಕೊಡಲಿಕ್ಕೆ ಇಲ್ಲ ಒಪ್ಕೊಳ್ಳಲ್ಲ ಅಂತ ಹೇಳಿ ಆ ಕಡೆ ಬೋರ್ಡ್ ಕೊಡ್ತಾ ಇದ್ರು. ಅವ್ರನ್ನ ಹೇಳ್ತಾ ಇದ್ರಲ್ಲ ಚನ್ನರಾಯಪಟ್ಟಣ ಜಮೀನು ಅಂತ. ಯಾಕೆ ಚನ್ನರಾಯಪಟ್ಟಣನೇ ಬೇಕು? ಅವರು ಅದು ಬೇಕು ಅಂತ ಕೇಳಿದ್ದಾರೆ. ಅದಕ್ಕೆ ಕೊಟ್ಟರೆ ಅವ್ರು ನಿಮ್ಗೆ ಏನೋ ಕೊಡ್ತಾರೆ, ಅದಕ್ಕೆ ನೀವು ಅಲ್ಲೇ ಕೊಡ್ತೀರಿ ಅಂತೀರಿ. ನಿಜವಾಗಿ ಅಭಿವೃದ್ಧಿ ಬೇಕಾದ್ರೆ ಮಾಡಲಿ, ಅದರ ಬಾರ್ಡ್ರಲ್ಲಿ ಮಾಡಲಿ, ಯಾಕೆ ಆಗಲ್ಲ ಅಭಿವೃದ್ಧಿ? ಆ ರೀತಿ ರೈತರಿಗೆ ಹಲವಾರು ನಮ್ಮ ಜಿಲ್ಲೆಯಲ್ಲಿ ಸಮಸ್ಯೆಗಳಿದೆ. ಕೃಷಿ ಇಲಾಖೆಯಲ್ಲಿ ಸಮಸ್ಯೆ ಇದೆ, ತೋಟಗಾರಿಕೆ ಇಲಾಖೆಯಲ್ಲಿ ಸಮಸ್ಯೆ ಇದೆ, ಹಾಲಿನ ಬೆಲೆ ಸಮಸ್ಯೆ ಇದೆ, ರೇಷ್ಮೆ ಬೆಲೆ ಮಾರ್ಕೆಟ್ ಸಮಸ್ಯೆ ಇದೆ, ಎಪಿಎಂಸಿ ಮಾರ್ಕೆಟ್ಗಳ ಸಮಸ್ಯೆಗಳಿದ್ದಾವೆ. ಈಗ ಬಂದಿರ್ತಕ್ಕಂಥ 1 to 5 ಮಾಡಬೇಕು, ನಮ್ಮ ದುರಸ್ತಿಗಳಾಗಿಲ್ಲ. 30 ವರ್ಷ 40 ವರ್ಷ 50 ವರ್ಷಗಳಿಂದ ಇವತ್ತು ಜಮೀನುಗಳು ಪಿ ನಂಬರ್ಗಳಲ್ಲಿ ಬರ್ತಾ ಇದೆ. ಕಾನೂನು ಬಂದಿದೆ. ದುರಸ್ತಿ ಮಾಡ್ಕೊಡ್ಬೇಕಂದ್ರೆ ಲಕ್ಷಾಂತರ ರೂಪಾಯಿ ಇವತ್ತು ದುಡ್ಡು ಕೇಳ್ತಾ ಇದ್ದಾರೆ. ರಿಯಲ್ ಎಸ್ಟೇಟ್ ಫೈಲ್ ಇವತ್ತು ಕೆಲಸ ನಡೀತಾ ಇದೆ, ರೈತರ ಕೆಲಸ ನಡೀತಾ ಇಲ್ಲ. ಯಾರು ಕೇಳಬೇಕು? ನಾವೇ ಕೇಳಬೇಕು. ರೈತರ ಹೆಸರು ಹೇಳ್ಕೊಂಡು ಯಾವುದೋ ಒಂದು ಶಾಲ್ ಹಾಕ್ಕೊಂಡು ಬಂದು ಕೇಳೋರು ನಿಜವಾಗಿ ಅವರು ರೈತರ ಸಮಸ್ಯೆ ಇರುತ್ತೆ. ಮಾಡ್ಬೋದು ಎಲ್ಲರೂ ಅಂತ ಹೇಳೋಕ್ಕಾಗಲ್ಲ. ಬಹುಪಾಲು ಜನ ಇವತ್ತು ಏನಾಗಿದ್ದಾರೆ, ಅವ್ರ ಸ್ವಾರ್ಥಕ್ಕಾಗಿ ಇವತ್ತು ರೈತರನ್ನು ಬಲಿ ಕೊಡ್ತಾ ಇದ್ದಾರೆ. ರೈತರ ಹೋರಾಟಗಳಿಗೆ ನಂಬಿಕೆ ಇಲ್ಲದಂಗೆ ಆಗ್ತಾ ಇದೆ. ಆದ್ದರಿಂದ ನಾವೆಲ್ಲ ಹೋಗಬೇಕು ಅಂತೇಳಿ ನಿಜವಾದಂಥ ರೈತರ ಪರವಾದಂಥ ಒಂದು ಸಂಘಟನೆಯನ್ನು ಕಟ್ಟಬೇಕು ಅಂತೇಳಿ ಆ ಜನ, ಈ 2 ಜಿಲ್ಲೆಗಳಿರ್ತಕ್ಕಂಥ ಜನ, ಹೋರಾಟಗಳಿಂದ ಅನುಭವಿರ್ತಕ್ಕಂಥ ಜನರಿದ್ದಾರೆ, ಶೋಷಣೆಗಳನ್ನು ಪಟ್ಟಿರ್ತಕ್ಕಂಥ ರೈತರಿದ್ದಾರೆ, ಬಡವರಿದ್ದಾರೆ ಅಂತೇಳಿ ರೈತರಿಗೆ ಒಂದು ಆಶಾ ಕೀಳುವಾಗಬೇಕು ಅಂತೇಳಿ ನಾವೇನು ಎಲ್ಲರೂ ಕೂಡ ಇಂತಹ ನಮ್ಮ ಪ್ರಜ್ಞಾವಂತರ ಸಲಹೆ ಸೂಚನೆಗಳು ಜಿಲ್ಲೆಯಲ್ಲಿರ್ತಕ್ಕಂಥ ಪ್ರಜ್ಞಾವಂತರಾಗಿರ್ಬೋದು, ರಾಜ್ಯದಲ್ಲಿರ್ತಕ್ಕಂಥ ನಮ್ಮ ಬುದ್ಧಿಜೀವಿಗಳಾಗಿರ್ಬೋದು, ಇನ್ನು ಹಲವಾರು ನಮ್ಮ ಸಹಚರರು ಇವತ್ತು ಕೊಟ್ಟಿರ್ತಕ್ಕಂಥ ಸಲಹೆ ಸೂಚನೆಗಳ ಮೇರೆಗೆ ಇವತ್ತು ಜಿಲ್ಲೆಯಲ್ಲಿ ಪ್ರಬಲವಾದಂಥ ಒಂದು ರೈತ ಸಂಘಟನೆಯನ್ನು ಕಟ್ಟಬೇಕು ಅಂತೇಳಿ ನಾವು ತೀರ್ಮಾನಕ್ಕೆ ಬಂದಿದ್ದೀವಿ. ತಾಲೂಕು ಕಚೇರಿಗಳಲ್ಲಿ ರೈತರ ಸಮಸ್ಯೆ ಆಲಿಸುವವರೇ ಇಲ್ಲವಾಗಿದ್ದಾರೆ. ಕುಡುಮಲಕುಂಟೆ ಕೈಗಾರಿಕಾ ಪ್ರಾಂಗಣದಲ್ಲಿ ರೈತರ ಭೂಮಿ ಪಡೆದು ರೈತರ ಮಕ್ಕಳಿಗೆ ಕಾರ್ಖಾನೆಗಳವರು ಉದ್ಯೋಗ ನೀಡುತ್ತಿಲ್ಲ. ಇದರಿಂದ ಜಮೀನು ಕಳೆದುಕೊಂಡ ರೈತರ ಪಾಡೇನು? ತಾಲೂಕಿನ ಜ್ವಲಂತ ಸಮಸ್ಯೆಗಳ ವಿರುದ್ಧ ಧ್ವನಿ ಎತ್ತಲು ಎಕೆಆರ್ಎಸ್ ಅಸ್ತಿತ್ವಕ್ಕೆ ತರಲಾಗಿದೆ ಎಂದರು. ತಾಲೂಕಿನ ಪ್ರತಿ ಹೋಬಳಿ ಮಟ್ಟದಲ್ಲೂ ಸಂಘಟನೆಯ ಶಾಖೆಗಳನ್ನು ಹಾಗೂ ಗ್ರಾಮ ಘಟಕಗಳನ್ನು ಸ್ಥಾಪಿಸಲಾಗುವುದು ಎಂದರು. ಈ ಸಂದರ್ಭದಲ್ಲಿ ಜಿಲ್ಲಾ ಸಹ ಸಂಚಾಲಕ ಲಕ್ಷ್ಮೀನಾರಾಯಣ್, ಶ್ರೀನಿವಾಸ್ ನಾಯಕ್, ಹೇಮಚಂದ್ರ, ಶ್ರೀರಾಮ ನಾಯಕ್, ತಾಲೂಕು ಸಂಚಾಲಕ ಶ್ರೀನಿವಾಸ್ ರೆಡ್ಡಿ, ಮಂಜುನಾಥ್, ಅಂಜನರೆಡ್ಡಿ, ಲಕ್ಷ್ಮೀನಾರಾಯಣ ಇನ್ನೂ ಹಲವರು ಹಾಜರಿದ್ದರು. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು.